ನಮಸ್ಕಾರ ಗೆಳೆಯರೇ, ಇಂದು ನಾವು ಮಾತನಾಡೋಣ ಒಂದು ಪ್ರಮುಖ ವಿಷಯದ ಬಗ್ಗೆ. ಅದು ಭಾರತವು ರಷ್ಯಾದಿಂದ ಇಂಧನ ಖರೀದಿಸುವ ನಿರ್ಧಾರ ಮತ್ತು ಅಮೆರಿಕದ ಇತ್ತೀಚಿನ ಬಯಾನಗಳೊಂದಿಗೆ ನೇರವಾಗಿ ಸಂಬಂಧಿಸಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ನಾನು ಮತ್ತೆ ಅಧ್ಯಕ್ಷರಾದರೆ ರಷ್ಯಾದಿಂದ ಇಂಧನ ಖರೀದಿಸುತ್ತಿರುವ ದೇಶಗಳಿಗೆ 500% ಟ್ಯಾರಿಫ್ ವಿಧಿಸಲಾಗುವುದು. ಇದರಿಂದ ಭಾರತಕ್ಕೆ ಏನು ಪರಿಣಾಮ ಬೀರಬಹುದು ಎಂಬುದು ಮುಖ್ಯ ಪ್ರಶ್ನೆ. ಮೊದಲು 500% ಟ್ಯಾರಿಫ್ ಅರ್ಥ ಏನೆಂದು ನೋಡೋಣ. ನೋಡಿ, ಸಾಮಾನ್ಯ ಉದಾಹರಣೆಗೆ ಭಾರತ ಅಮೆರಿಕಕ್ಕೆ $100 ಮೌಲ್ಯದ ವಸ್ತು ಮಾರುತ್ತದೆ ಎಂದು ಊಹಿಸೋಣ. 500% ಟ್ಯಾರಿಫ್ ಅಂದರೆ ಆ ವಸ್ತುವಿನ ಮೇಲೆ $500 ತೆರಿಗೆ ವಿಧಿಸಲಾಗುವುದು. ಅದರಿಂದ $100 ಮೌಲ್ಯದ ವಸ್ತು ಅಮೆರಿಕದಲ್ಲಿ $600 ಆದಂತೆ ಮಾರಾಟ ಮಾಡಬೇಕಾಗುತ್ತದೆ. ಇಷ್ಟು ದುಬಾರಿ ವಸ್ತು ಖರೀದಿಸಲು ಯಾರೂ ಇಚ್ಛಿಸುವುದಿಲ್ಲ. ಈ ಟ್ಯಾರಿಫ್ನ ಪ್ರಭಾವವು ಭಾರತಕ್ಕೆ ನೇರವಾಗುತ್ತದೆ. ಭಾರತ ಅಮೆರಿಕಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ರಫ್ತು ಮಾಡುತ್ತದೆ. ಉದಾಹರಣೆಗೆ, ಔಷಧಿ, ಉಕ್ಕು, ಲೋಹ, ಬಟ್ಟೆ, ಆಟೋ ಪಾರ್ಟ್ಸ್ 500% ಟ್ಯಾರಿಫ್ ಬಂದರೆ ಈ ವಸ್ತುಗಳು ಅಮೆರಿಕದಲ್ಲಿ ಮಾರಾಟ ಮಾಡಲು ಕಷ್ಟವಾಗುವುದು. ಇದರ ಪರಿಣಾಮ ಕಂಪನಿಗಳು ಮತ್ತು ಉದ್ಯೋಗಗಳ ಮೇಲೆ ಬೀರುತ್ತದೆ. ಎಕ್ಸ್ಪೋರ್ಟ್ ಕಡಿಮೆಯಾಗುವುದರಿಂದ ಕಂಪನಿಗಳ ಆದಾಯ ಕುಸಿಯುತ್ತದೆ. ಕಂಪನಿಗಳು ಉತ್ಪಾದನೆ ಕಡಿಮೆ ಮಾಡುತ್ತವೆ. ಇದರಿಂದ ಉದ್ಯೋಗಗಳ ಮೇಲೆ ಒತ್ತಡ ಬರುತ್ತದೆ. ಫಾರ್ಮಾ ಮತ್ತು ಮ್ಯಾನ್ಯುಫ್ಯಾಕ್ಚರಿಂಗ್ ಸೆಕ್ಟರ್ ಹೆಚ್ಚು ಪರಿಣಾಮ ಅನುಭವಿಸುತ್ತವೆ. ಭಾರತ ಅಮೆರಿಕ ಸಂಬಂಧದ ಮೇಲೆ ಇದರಿಂದ ಒತ್ತಡ ಬರುವ ಸಾಧ್ಯತೆಯಿದೆ. ಅಮೆರಿಕ ಭಾರತಕ್ಕೆ ಪ್ರಮುಖ ವ್ಯಾಪಾರ ಭಾಗಿಯಾಗಿ